ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಬಟಪ್ಪನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ 27ನೇ ವರ್ಷದ ಶಿವಶರಣೆ ಶ್ರೀ ಭೀಮಾಂಬಿಕಾ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಪುರಾಣ ಮಹಾಮಂಗಲದ ಪ್ರಯುಕ್ತ 21 ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಪೂಜ್ಯ ಮಹಾದೇವ ಮಹಾಸ್ವಾಮಿಗಳು ಮಾತನಾಡಿದರು. ಈಗಿನ ಕಾಲದಲ್ಲಿ ಒಂದು ಮದುವೆ ಮಾಡುವುದೇ ಕಷ್ಟ. ಆದರೆ ತಾಲೂಕಿನ ಪುಟ್ಟ ಗ್ರಾಮವಾದ ಬಟಪ್ಪನಹಳ್ಳಿಯಲ್ಲಿ 21 ನವ ಜೋಡಿಗಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೈಗೊಂಡಿರುವುದು ನಿಜಕ್ಕೂ ಹೆಮ್ಮೆ ಪಡುವಂಥ ವಿಚಾರವಾಗಿದ್ದು, ಹಣ ಇರುವವರಿಗಿಂತ ಧಾರ್ಮಿಕ ಕಾರ್ಯ ಮಾಡುವವರೇ ನಿಜವಾದ ಶ್ರೀಮಂತರು ಎಂದು ಗ್ರಾಮಸ್ಥರು ತೋರಿಸಿಕೊಟ್ಟಿದ್ದಾರೆ ಎಂದರು. ಗ್ರಾಮದಲ್ಲಿ ದಾನಿಗಳೇ ಹೆಚ್ಚಾಗಿ ವಾಸಿಸುತ್ತಿದ್ದು, ಕುಡಿಯಲು ನೀರು ಕೇಳಿದರೆ ಮನೆಯೊಳಗೆ ಕರೆದು ಆಹಾರ ನೀಡುವ ಸಂಸ್ಕಾರ ಹೊಂದಿದ್ದಾರೆ. ಜಾತಿ ಮತ ಭೇದ ಭಾವವಿಲ್ಲದೆ ಜನರನ್ನು ಬಟಪ್ಪನಹಳ್ಳಿಯ ಗ್ರಾಮವನ್ನು ಕಾಣಬಹುದಾಗಿದೆ ಎಂದು ಶ್ರೀಗಳು ಹೇಳಿದರು. ನವ ಜೋಡಿಗಳು ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡುವ ಸಂದರ್ಭದಲ್ಲಿ ಹಿರಿಯರ ಆಶೀರ್ವಾದ ಬಹುಮುಖ್ಯವಾಗಿರುತ್ತದೆ ಎಂದರು. ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಮದುವೆಯಾಗುವುದಕ್ಕಿಂತ ಸಾಮೂಹಿಕ ವಿವಾಹಗಳಲ್ಲಿ ಸರಳವಾಗಿ ಮದುವೆ ಆಗುವುದರೊಂದಿಗೆ ಅನೇಕ ಮಠಾಧೀಶರ ಆಶೀರ್ವಾದ ಸೇರಿದಂತೆ ಇಡೀ ಗ್ರಾಮಸ್ಥರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನತೆ ಆಶೀರ್ವಾದ ಪಡೆಯುವ ಸೌಭಾಗ್ಯ ಇಲ್ಲಿ ಕುಳಿತಿರುವ ನವ ಜೋಡಿಗಳಾಗಿದ್ದು, ನೂತನ ದಂಪತಿಗಳು ಜೀವನದಲ್ಲಿ ಕಷ್ಟ ಸುಖಗಳ ಸಮನಾಗಿ ಸ್ವೀಕರಿಸುತ್ತಾ ಹಿರಿಯರನ್ನು ಗೌರವಿಸುವಂತಹ ಸಂಸ್ಕಾರವನ್ನು ಹೊಂದಲಿ ಎಂದು ಆಶೀರ್ವಚನ ನೀಡಿದರು. ಈ ಮಾತಂದ್ರೆ ಊರಾಗ ದೈವ ಚಲೋ ಐತಿ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಅದ. ಹಂಗ ಬಟಪ್ಪನಹಳ್ಳಿ ದೈವದಲ್ಲ, ಹಿರಿಯರೆಂಬ ದೈವದಲ್ಲ, ಇವರೆಲ್ಲ ಬಹಳ ಚಲೋ ಕಿಮ್ಮತ್ತಿನ ಜನ ಅದಾರ. ಇವರೆಲ್ಲರೂ ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ವರ್ಗ ಇಲ್ಲ, ಭೇದ ಇಲ್ಲ. ಇಲ್ಲಿ ಏನದ ಅಂದ್ರೆ ಒಂದಿನ ಬಟಪ್ಪನಹಳ್ಳಿ ಜನ ಅನ್ನೋ ಮಾತ್ರ ಸಂದರ್ಭದಲ್ಲ. ಹಂಗ ನಾವೆಲ್ಲ ಒಗ್ಗಟ್ಟಾಗಿ ಈ ಜಾತ್ರೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಭೀಮಮ್ಮನ ಜಾತ್ರೆ ಅಂದ್ರೆ ತಾಯಿಯ ಜಾತ್ರೆ, ಇದು ಮನೆಯ ಜಾತ್ರೆ. ನಾವೆಲ್ಲರೂ ಒಗ್ಗಟ್ಟಾಗುವಂತ ಮಾಡುವ ಜಾತ್ರೆ. ಅಂತ ಜಾತ್ರೆ ಒಳಗೆ ನೀವೆಲ್ಲ ಮದುವೆಗಿರಲ್ಲ, ನೀವೆಲ್ಲ ಬಹಳ ಪುಣ್ಯವಂತರು ನೀವೆಲ್ಲ. ಯಾಕಂದ್ರ ಇವತ್ತು ನಿಮ್ ಮದುವೆ ಕರೆದು ಬಾಬು ಸ್ವಾಮಿಗಳು ಬರ್ತಾರ. ಇವತ್ತು ನೋಡ್ರಿ ಗುರುವಿನ ಮಠದಾರ, ತುರುವಿನ ಹಳ್ಳಿಯರು ಬಂದಾರ, ಇಡೀ ಭೀಮಮ್ಮ ಗುಡಿಯಾರ ಅವ್ರು ಬಂದಾರ. ನಮ್ಮ ವಿರೂಪಾಕ್ಷ ಗುರುವಿನ ಮಠ ಆತ, ನಮ್ಮ ರುದ್ರಯ್ಯಜ್ಜ, ನಮ್ಮವನ್ನ ವೀರಯ್ಯ ಎಚ್ ಕೆ ಪಾಟೀಲ್ ಸಾರು, ಇಷ್ಟೆಲ್ಲಾ ಜನ ಬರ್ಬೇಕಾದ್ರೆ ಇಲ್ಲಿ ಧರ್ಮ ಇದ್ರೂ ಇಷ್ಟೆಲ್ಲ ಜನ ಬರ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಇದು ಧರ್ಮದ ನಾಡು ಅಂದ್ರೆ ಬಟಪ್ಪನಹಳ್ಳಿ ಗ್ರಾಮ. ಅಂತ ಗ್ರಾಮದ ನೀವೆಲ್ಲ ಮದುವೆ ಆಗ್ಲಿಕ್ಕತ್ತೀರಿ. ನೀವು ಕೂಡ ಧರ್ಮವಂತರಾಗಿ ಬಾಳ್ಬೇಕು. ಯಾಕಂದ್ರೆ ನಾಳೆ ನಾವು ಏನೇ ಆಗ್ಲಿ ಎಲ್ಲಿ ಮದುವೆ ಆಗ್ಯಪ್ಪ ಅಂದ್ರೆ ಬಟಪ್ಪನಹಳ್ಳಿ ಒಳಗೆ ಮದುವೆ ಆಗಿ ಅಂತ ನಂಗೆ ನಾವೆಲ್ಲ ತಮ್ಮ ಬದುಕನ್ನ ಸಾಗಿಸ್ಬೇಕು. ಜೀವನ ಅಂದ್ರ ಒಳ್ಳೇದಿರ್ತದ, ಕೆಟ್ಟದಿರ್ತದ. ಕೆಟ್ಟದನ್ನ ಕೇಳಿ ಬಿಡಬೇಕು, ಒಳ್ಳೇದನ್ನ ಕೇಳಿ ಅನುಸರಿಸಬೇಕು ಜೀವನದೊಳಗೆ. ಗ್ರಾಮದ ಪ್ರಮುಖರು ಹಾಗೂ ಕೆಪಿಎಸ್ಸಿ ಮಾಜಿ ಸದಸ್ಯರಾದ ಎಚ್ ಡಿ ಪಾಟೀಲ್ ಮಾತನಾಡುತ್ತಾ, ಗ್ರಾಮದ ಪ್ರತಿಯೊಬ್ಬರ ಸಹಕಾರದಿಂದ ಧಾರ್ಮಿಕ ಕಾರ್ಯಕ್ರಮಗಳು ಗ್ರಾಮದಲ್ಲಿ ಯಶಸ್ವಿಯಾಗುತ್ತಿದ್ದು, ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಿನಿಂದ ಸೇವೆ ಸಲ್ಲಿಸಿದ್ದರೆ ಅವರಿಗೆಲ್ಲ ಗ್ರಾಮದ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ಆಗುವಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮ ಇಂಥ ಒಂದು ಕಾರ್ಯಕ್ರಮಗಳಿಂದ ಹಾಗೆ ಕಳೆದ ಒಂದು ವರ್ಷದ ಹಿಂದೆ ಈ ಒಂದು ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾದಂತಹ ಈ ಒಂದು ದೇವಸ್ಥಾನದ ಲೋಕಾರ್ಪಣೆ ಹಾಗೂ ಅಮ್ಮನವರ ಒಂದು ಶಿಲಾಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ಜೀವ ಕಳೆಯನ್ನು ತುಂಬಿದಂಥ ಒಂದು ಕಾರ್ಯಕ್ರಮವನ್ನು ಕೂಡ ತಾವು ವಿಧಿ ವಿಜೃಂಭಣೆಯಿಂದ ಧಾರ್ಮಿಕವಾಗಿ ವಿಧಿ ವಿಧಾನಗಳಿಂದ ನಡೆಸಿಕೊಳ್ಳುತ್ತೇವೆ. ಆ ಒಂದು ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಈ ಒಂದು ಧರ್ಮಸಭೆಯ ಸಾಹಿತ್ಯವನ್ನು ಕೂಡ ವಹಿಸುವಂಥ ದೇವಮೂರ್ತಿ. ವೇದಿಕೆ ಕಾರ್ಯಕ್ರಮಕ್ಕಿಂತ ಮುನ್ನ ಬೆಳಗ್ಗೆ ಗ್ರಾಮದಲ್ಲಿ ಪೂರ್ಣ ಕುಂಭ ಮೆರವಣಿಗೆ, ನಂತರ ಬೆದಬಟ್ಟಿಯ ಪೂಜ್ಯರಾದ ಶ್ರೀ ಶಿವಸಂಗಮೇಶ್ವರ ಶಿವಾಚಾರ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಮಂಗಲಧಾರಣೆ ಕಾರ್ಯಕ್ರಮ ಜರುಗಿದವು. ವೇದಿಕೆಯಲ್ಲಿ ತುರುವಿಹಾಳದ ಅಮೋಘ ಸಿದ್ದೇಶ್ವರ ಮಠದ ಮಾದಯ್ಯ ಗುರುವಿನ್ ಮಹಾಸ್ವಾಮಿಗಳು ಹಾಗೂ ಗ್ರಾಮದ ಪ್ರಮುಖರು ಪಾಲ್ಗೊಂಡಿದ್ದರು. ಮಲ್ಲಯ್ಯ ಗದಗಿನ ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಕನೂರು. ವಿದ್ಯಾರ್ಥಿಗಳ ಮಹೋನ್ನತ ಘಟ್ಟವಾದ SSLC ಪರೀಕ್ಷೆ ಫಲಿತಾಂಶ ಗುರುವಾರ ಪ್ರಕಟಗೊಂಡಿದ್ದು, ಗಂಗಾವತಿಯ ರೇವಂತ್ ಕುಮಾರ್ ಜಿಲ್ಲೆಗೆ ಟಾಪರ್ ಆಗಿ ಹೊರಹೊಮ್ಮಿರುತ್ತಾರೆ. ಜಿಲ್ಲೆಯ ಗಂಗಾವತಿ ನಗರದ ಚನ್ನಬಸವೇಶ್ವರ ಬಡಾವಣೆಯ ಮೋಹನ್ ಕಿಡ್ಸ್ ಶಾಲೆಯ ವಿದ್ಯಾರ್ಥಿ ರೇವಂತ್ ಕುಮಾರ್ ಆರ್ ಪ್ರಸಾದ್ 625ಕ್ಕೆ 621 ಅಂಕ ಗಳಿಸುವುದರೊಂದಿಗೆ ಜಿಲ್ಲೆಗೆ ಪ್ರಥಮ ಸ್ಥಾನ ತಮ್ಮದಾಗಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಕೊಪ್ಪಳ ನಗರದ SFS ಶಾಲೆಯ ವಿದ್ಯಾರ್ಥಿ ಪ್ರಕಾಂಕ್ಷ್ ಎಂ ಮಂಜುನಾಥ್ 625ಕ್ಕೆ 616 ಅಂಕ ಗಳಿಸಿಕೊಂಡು ದ್ವಿತೀಯ ಸ್ಥಾನ ಪಡೆದುಕೊಂಡರೆ,
ಯಲಬುರ್ಗಾ ತಾಲೂಕಿನ ಬೇವೂರು ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ತಿರುಪತಿ ಯಲ್ಲಪ್ಪ ಗುರಿಕಾರ್ 625ಕ್ಕೆ 615 ಅಂಕಗಳನ್ನು ಪಡೆದುಕೊಂಡು ತೃತೀಯ ಸ್ಥಾನ ಪಡೆದುಕೊಂಡಿರುತ್ತಾರೆ. ಲೋಕೇಶ್ ಭಜಂತ್ರಿ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೆಲವು ದಿನಗಳ ಹಿಂದೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಮೀನ್ಗಡ ಸಮೀಪದ ರಾಜ್ಯ ಹೆದ್ದಾರಿಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡ ಆಸ್ಪತ್ರೆಗೆ ದಾಖಲಾಗಿದ್ದ ಸಿದ್ದನಕೊಳ್ಳದ ಸಿದ್ಧ ಶ್ರೀಗಳವರು ಇಂದು ಪತ್ರಿಕಾ ಮಾಧ್ಯಮದವರೊಂದಿಗೆ ಮಾತನಾಡಿ, ನಾನು ಆರೋಗ್ಯವಾಗಿದ್ದೇನೆ. ನಿಮ್ಮೆಲ್ಲರ ಹರಕೆಯಿಂದ ಬೇಗನೆ ಚೇತರಿಸಿಕೊಂಡು ಶ್ರೀಮಠದಲ್ಲಿ ನಿಮ್ಮನ್ನು ಕಾಣುತ್ತೇನೆ. ಹಾಗಾಗಿ ಯಾರೂ ಆಸ್ಪತ್ರೆಗೆ ಬಂದು ಇನ್ನುಳಿದ ರೋಗಿಗಳಿಗೆ ತೊಂದರೆಯನ್ನುಂಟು ಮಾಡಬಾರದು. ಇದರಿಂದ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಕಿರಿಕಿರಿ ಉಂಟಾಗುತ್ತದೆ ಎಂದು ತಿಳಿಸಿದರು. ಆಸ್ಪತ್ರೆಯ ವೈದ್ಯರು ಮಾತನಾಡಿ, ಶ್ರೀಗಳವರ ದೇಹವು ಉತ್ತಮವಾಗಿ ಚಿಕಿತ್ಸೆಗೆ ಪ್ರತಿಕ್ರಿಯಿಸುತ್ತಿದೆ. ಅವರು ಆದಷ್ಟು ಬೇಗನೆ ಚೇತರಿಸಿಕೊಂಡು ತಮ್ಮೆಲ್ಲರನ್ನು ಕಾಣುತ್ತಾರೆ ಎಂದು ವೈದ್ಯರು ತಿಳಿಸಿದರು. ಶರಣು ಚಿಮ್ಮಲಿಗೆ, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಹುನಗುಂದ. ನಮಸ್ಕಾರ ಎಲ್ಲ ಭಕ್ತಾದಿಗಳಿಗೆ. ಈಗ ನನಗೆ ಡಾಕ್ಟ್ರು ಊರ ಅರೆಸ್ಟ್ ಹೇಳಿದ್ದಾರೆ. ನೀವು ಬಂದು ಇಲ್ಲಿ ಗಲಾಟೆ ಮಾಡ್ಕೊಂಡು ಕುಂತ್ರೆ ಆರಾಮಾಗಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ಯಾರೂ ಇಲ್ಲಿ ಆಸ್ಪತ್ರೆ ಹತ್ರ ಬಂದು ಗಲಾಟೆ ಮಾಡಬೇಡಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಆರಾಮಿದ್ದೀನಿ. ದಯವಿಟ್ಟು ಎಲ್ಲರೂ ಹೊರಟು ಹೋಗ್ಬಿಡಿ. ನಾನು ಬಂದು ಭೇಟಿ ಆಗ್ತೀನಿ ಅಂತ ಹೇಳ್ಬಿಡಿ. ನಾನು ಅಲ್ಲೇ ಬಂದು ಭೇಟಿ ಆಗ್ತೀನಿ ಮಠದಲ್ಲಿ. ಕೊಪ್ಪಳ ತಾಲೂಕಿನ ಹಲ್ವರ್ತಿ ಗ್ರಾಮ ಪಂಚಾಯಿತಿ ಬೇವಿನಹಾಳು ಗ್ರಾಮದಲ್ಲಿ ಗುರುವಾರ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಸ್ವಚ್ಛತಾ ಶ್ರಮದಾನದಲ್ಲಿ ಭಾಗವಹಿಸಿ ಮಾತನಾಡಿದರು. ಬೇವಿನಹಾಳು ಚಿಕ್ಕ ಗ್ರಾಮವಾಗಿದ್ದು ಈಗಾಗಲೇ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಎಲ್ಲ ಕುಟುಂಬಗಳಿಗೆ ಇಂಗು ಗುಂಡಿ ನಿರ್ಮಿಸಲಾಗಿದೆ. ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೂ ಒಣ ತ್ಯಾಜ್ಯಗಳಾದ ಪ್ಲಾಸ್ಟಿಕ್, ಪೇಪರ್, ಒಣ ಕಸ ಸಂಗ್ರಹಿಸಲು ಮನೆಯ ಮುಂದೆ ಕಂಬಕ್ಕೆ ಹಾಕಲು ಬಿದಿರಿನ ಬುಟ್ಟೆಗಳನ್ನು ವಿತರಿಸಲಾಗಿದೆ. ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಎಲ್ಲೂ ಕೂಡ ಕಸವನ್ನು ಹಾಕಬಾರದೆಂದು ಹೇಳಿದರು. 2023-24ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಸಮುದಾಯ ಇಂಗು ಗುಂಡಿ ನಿರ್ಮಿಸಿ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು. ಕಸವನ್ನು ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಗ್ರಾಮದಲ್ಲಿ ಅನೈರ್ಮಲ್ಯ ಉಂಟಾಗುತ್ತಿದೆ. ಇದರಿಂದ ಗ್ರಾಮದ ಜನರು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಮನೆಯಿಂದ ಬಂದ ಹಸಿ ಕಸವನ್ನು ಸೂಕ್ಷ್ಮವಾಗಿ ನಿರ್ವಹಣೆ ಮಾಡಬೇಕಾಗಿರುವುದರಿಂದ ಪ್ರತಿ ಮನೆಗೆ ಗ್ರಾಮ ಪಂಚಾಯಿತಿಯಿಂದ ಕಾಂಪೋಸ್ಟ್ ಪಿಟ್ ನಿರ್ಮಿಸಲಾಗುವುದು. ಈ ಬಗ್ಗೆ ಸೂಕ್ತ ಕ್ರಮ ವಹಿಸಲು ಗ್ರಾಮ ಪಂಚಾಯಿತಿಯವರಿಗೆ ಸೂಕ್ತ ನಿರ್ದೇಶನ ನೀಡಿದರು. ಚರಂಡಿಯಲ್ಲಿನ ಕಸವನ್ನು ಎತ್ತಿ ಹಾಕಿದ CO ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಹೋಗುವ ರಸ್ತೆಯ ಪಕ್ಕದಲ್ಲಿರುವ ಚರಂಡಿಯಲ್ಲಿ ಪ್ಲಾಸ್ಟಿಕ್ ಪೇಪರ್ಗಳನ್ನು ತುಂಬಿದ್ದನ್ನು ನೋಡಿದ ಜಿಲ್ಲಾ ಪಂಚಾಯಿತಿ CO ತಾವೇ ಸ್ವತಃ ಸಲಿಕೆಯನ್ನು ಹಿಡಿದು ಚರಂಡಿಯಲ್ಲಿದ್ದ ಪೇಪರ್ಗಳು ಪ್ಲಾಸ್ಟಿಕ್ ಸಲಾಕೆಯಿಂದ ಎತ್ತಿ ಹಾಕಿ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿದರು. ಅಂಗನವಾಡಿ ಮಕ್ಕಳಿಗೆ ಕೈ ತೊಳೆಯುವ ಕುರಿತು ಪ್ರಾತ್ಯಕ್ಷಿಕೆ. ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಪ್ರತಿನಿತ್ಯ ಊಟದ ಮುಂಚೆ ಕೈ ತೊಳೆಯುವ ವಿಧಾನ ಕುರಿತು ಪ್ರಾತ್ಯಕ್ಷಿಕೆಯನ್ನು ಜಿಲ್ಲಾ ಪಂಚಾಯಿತಿ BM ಸಮಾಲೋಚಕಿ ಬಸಮ್ಮ ಹೊಡೆದು ಮಾಹಿತಿ ನೀಡಿದರು. ನಂತರ ಕಾಂಪೋಸ್ಟ್ ಪಿಟ್, ಸಗಣಿ, ಬೆಲ್ಲ ಮಿಶ್ರಣ ಮಾಡಿಕೊಂಡು ಹಸಿ ಕಸವನ್ನು ನಿರ್ವಹಣೆ ಮಾಡುವುದರ ಕುರಿತು ವಿಧಾನ ತಿಳಿಸಲಾಯಿತು. JJM ಕಾಮಗಾರಿಯಿಂದ ನೀರು ಸರಬರಾಜಾಗುತ್ತಿರುವ ಕುರಿತು ಗ್ರಾಮಸ್ಥರೊಂದಿಗೆ ಚರ್ಚಿಸಿದರು. ಸ್ವಚ್ಛತಾ ಶ್ರಮದಾನದ ಕುರಿತು ಪ್ರಾಸ್ತಾವಿಕವಾಗಿ ಕೊಪ್ಪಳ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಮಾತನಾಡಿ, ಸ್ವಚ್ಛತೆ ಎನ್ನುವ ಪರಿಕಲ್ಪನೆ ತಮ್ಮಿಂದಲೇ ಪ್ರಾರಂಭವಾಗಬೇಕೆಂದರು. ಸ್ವಚ್ಛತಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ನಂತರ ಹಲ್ವರ್ತಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳ ಕುರಿತು ತಾಲೂಕು ಮಟ್ಟದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಜರುಗಿಸಿದರು. ಗ್ರಾಮದಲ್ಲಿ ಶಾಲಾಭಿವೃದ್ಧಿ ಕಾಮಗಾರಿ, JJM ಕಾಮಗಾರಿ, ಅಂಗನವಾಡಿ ಕೇಂದ್ರಕ್ಕೆ ಭೇಟಿ, ತೋಟಗಾರಿಕೆ ಇಲಾಖೆಯ ಕಾಮಗಾರಿ ಕುರಿತು ಖುದ್ದು ಭೇಟಿ ನೀಡಿ ಪರಿಶೀಲಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಮಹೇಶ್ ಶಾಸ್ತ್ರಿ, ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕ ಮಹೇಶ್, ನರೇಗಾ ಸಹಾಯಕ ನಿರ್ದೇಶಕ ಅಂಕಪ್ಪ, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ವಿಲಾಸ್ ಭೋಸ್ಲೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಜಯಶ್ರೀ, ತಾಲೂಕು ಯೋಜನಾಧಿಕಾರಿ ರಾಜಸಾಬ್ ನದಾಬ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗುರುಸಿದ್ದಪ್ಪ ಚಲವಾದಿ, ಕಾರ್ಯದರ್ಶಿ ಬಸಯ್ಯ ಹಿರೇಮಠ, ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ SBM ಮಹಾತ್ಮ ಗಾಂಧಿ ನರೇಗಾ ಸಂಜೀವಿನಿ ಯೋಜನೆಗಳ ಸಮಾಲೋಚಕರು, ಸಂಯೋಜಕರುಗಳು ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕರು, ಅಂಗನವಾಡಿ ಕಾರ್ಯಕರ್ತರು ಹಾಜರಿದ್ದರು.
ಹುಬ್ಬಳ್ಳಿಯ BVB ಕಾಲೇಜ್ ವಿದ್ಯಾರ್ಥಿನಿ ನೇಹಾಳ್ ಹಿರೇಮಠ ಅವರ ಭೀಕರ ಕೊಲೆ ಹತ್ಯೆ ಅತ್ಯಂತ ಖಂಡನೀಯ. ಕಠಿಣ ಶಿಕ್ಷೆ ವಿಧಿಸಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಸರ್ಕಾರಕ್ಕೆ ಆಗ್ರಹಿಸಿದರು. ಹುಬ್ಬಳ್ಳಿಯ BVB ಕಾಲೇಜ್ ಕ್ಯಾಂಪಸ್ನಲ್ಲಿ ಹಾಡು ಹಗಲೇ ನಡೆದ ವಿದ್ಯಾರ್ಥಿ ನೇಹಾಳ್ ಹಿರೇಮಠ ಅವರ ಭೀಕರ ಕೊಲೆ ಹತ್ಯೆ ಅತ್ಯಂತ ಖಂಡನೀಯ. ಸರ್ಕಾರ ತಪ್ಪಿತಸ್ಥ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಲು ಮುಂದಾಗುವುದು ಬಿಟ್ಟು ಮುಖ್ಯಮಂತ್ರಿಗಳು, ಗೃಹ ಸಚಿವರು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಾ ಸಮಯ ಹಾಳು ಮಾಡುತ್ತಾ ಹೊರಟಿದ್ದಾರೆ. ನೇಹಾಳ ತಂದೆ, ನಾವು ಕಷ್ಟದಲ್ಲಿದ್ದೇವೆ. ನಾನು ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟ್ ಕಾರ್ಯಕರ್ತನಾಗಿದ್ದರೂ ಕೂಡ ನಮಗೆ ಸರ್ಕಾರ ಇದ್ದರೂ ಕೂಡ ನಮ್ಮ ಸರ್ಕಾರದಿಂದ ನನ್ನ ಮಗಳಿಗೆ ನ್ಯಾಯ ಕೊಡಿಸಲು ಸರ್ಕಾರ ಮುಂದಾಗಲಿಲ್ಲ. ಮುಖ್ಯಮಂತ್ರಿಗಳು ವೈಯಕ್ತಿಕ ವಿಚಾರ ಎಂದು ಹೇಳಿಕೆ ಕೊಟ್ಟರೆ ಗೃಹ ಸಚಿವರು ಏನೆಲ್ಲ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಾ ಬರುತ್ತಿದ್ದಾರೆ. ರಾಜ್ಯದಲ್ಲಿ ನೇಹಾಳಿಗೆ ನ್ಯಾಯ ಸಿಗಬೇಕೆಂದು ಅವರ ಪರವಾಗಿ ಸಮಾಜದ ಮುಖಂಡರು, ಸಂಘದ ಸಂಸ್ಥೆಗಳು ರಾಜ್ಯದಲ್ಲಿ ಪ್ರತಿಭಟನೆ ನಡೆಸುತ್ತಲೇ ಇದ್ದರೂ ಕೂಡ ರಾಜ್ಯದ ಕೆಲವೊಂದು ಸಚಿವರು ಇಲ್ಲಸಲ್ಲದ ಹೇಳಿಕೆ ನೀಡುತ್ತಾ ಬರುತ್ತಾರೆ. ಇಲ್ಲಸಲ್ಲದ ಹೇಳಿಕೆ ನೀಡುವುದನ್ನು ಬಿಟ್ಟು ಕೊಲೆ ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸಿ ಕೋರ್ಟ್ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿ, ಕೋರ್ಟ್ ನ್ಯಾಯಾಲಯದಲ್ಲಿ ಚರ್ಚಿಸಿ ನಂತರ ಯಾರೇ ತಪ್ಪು ಮಾಡಿರಲಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಲು ಕೋರ್ಟ್ ನ್ಯಾಯಮೂರ್ತಿ ಕಾನೂನು ಮೂಲಕ ಕಠಿಣ ಶಿಕ್ಷೆ ವಿಧಿಸಲು ಮುಂದಾಗಬೇಕೆಂದರು. ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರ್, ಕುಕನೂರು ತಾಲೂಕಿನ ಯರೇಂಚನಾಳ್ ಗ್ರಾಮದ ಇವರು ಸರ್ಕಾರಕ್ಕೆ ಆಗ್ರಹಿಸಿ, ಮಹಿಳೆಯರ ಮೇಲಿನ ದೌರ್ಜನ್ಯ, ಶೋಷಣೆ, ಕೊಲೆಗಳು ದಿನೇ ದಿನೇ ಹೆಚ್ಚುತ್ತಿದ್ದು ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಸೂಕ್ತ ಭದ್ರತೆ, ರಕ್ಷಣೆ ಇಲ್ಲದೇ ಇರುವುದು ಈ ಘಟನೆಗಳಿಗೆ ಕಾರಣವಾಗಿದೆ. ಹುಬ್ಬಳ್ಳಿ ವಿದ್ಯಾನಗರದ KLED ಅಡಿಯಲ್ಲಿ ಬರುವ ಕರ್ನಾಟಕ ಲಿಂಗಾಯತ ಶಿಕ್ಷಣ ತಾಂತ್ರಿಕ ವಿಶ್ವವಿದ್ಯಾಲಯ BVB ಆವರಣದಲ್ಲಿ ಗುರುವಾರರಂದು MCA ಮೊದಲ ವರ್ಷದಲ್ಲಿ ಓದುತ್ತಿದ್ದ ನೇಹಾ ಹಿರೇಮಠ 24 ವರ್ಷ ಎಂಬ ವಿದ್ಯಾರ್ಥಿನಿಯನ್ನು ಹಾಡು ಹಗಲಲ್ಲೇ ತನ್ನ ಹಳೆಯ ಸಹಪಾಠಿ ಚಾಕುವಿನಿಂದ ಕೊಲೆ ಮಾಡಿ ಹತ್ಯೆಗೈದಿರುವುದು ಅತ್ಯಂತ ಖಂಡನೀಯ. ರಾಜ್ಯ ಸರ್ಕಾರ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಆಗ್ರಹಿಸಿದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ. ಈಗಾಗಲೇ ರಾಜ್ಯಾದ್ಯಂತನ ಇವತ್ತು ಏನು ನೋಡ್ತಾ ಇದ್ದಂಗೆ ರಾಜ್ಯಾದ್ಯಂತ ಒಂದು ದೇಶದಾಗ ಸಹಿತ ಸ್ನೇಹ ಹಿರೇಮಠ ಅಂತಂದ್ರೆ ಅಷ್ಟು ಅವ್ರಿಗೇನು ಆತ್ಮಹತ್ಯೆ ಆಗೈತಿ, ಆ ಕೊಲೆ ಆಗೈತಿ. ಕೊಲೆ ಪ್ರಕರಣಕ್ಕೆ ಆದದ್ದು ಸರ್ಕಾರದ ಷಡ್ಯಂತ್ರ ಇದು ಕಾರಣದಿಂದ ಈ ರೀತಿ ಆಗೈತಿ. ಈ ಸರ್ಕಾರ ಇದಕ್ಕೆ ಬಿಗಿ ಬಂದೋಬಸ್ತ್ ಎಲ್ಲರಿಗೆ ಒಂದು ಕಡಿವಾಣ ಹಾಕಬೇಕು. ಎಲ್ಲ ಒಂದು ಯುವಕರಿಗಾಗಲಿ ಯಾರಾಗಲಿ ಬೇಕಾದಾರಲ್ಲಿ ಯಾರೆಲ್ಲ ಏನು ಮಾಡಿದ್ರೆ ನಡೀತೈತೆ ಅನ್ನೋ ಲೆಕ್ಕದಾಗ ಇದು ಒಂದು ಹೊಂಟ್ಬಿಟ್ಟೈತಿ. ಇದು ಒಂದು ಬಿಗಿ ಬಂದೋಬಸ್ತ್ ಮಾಡ್ಬೇಕಂದ್ರೆ ಸರ್ಕಾರ ಮಾಡಬೇಕು. ಸರ್ಕಾರ ಅಲ್ಲಿ ಕುಂತ್ಕೊಂಡು ಯಾವುದೋ ಒಂದು ಈ ತನಿಖೆ ಅಲ್ಲಾರ್ದ ಹೇಳಾರ್ದನ ಒಂದು ಹೇಳಿಕೆ ಕೊಡೋದು ತಪ್ಪು ಅಂತ ನನಗೆ ಭಾವನೆ ಅನಿಸುತ್ತೆ. ಯಾವುದೋ ಒಂದು ಹೇಳಿಕೆ ಕೊಟ್ಟರು, ಮುಖ್ಯಮಂತ್ರಿ ಆಯಿತು, ಇವತ್ತು ಗೃಹ ಸಚಿವರಾಯ್ತು, ಇವತ್ತು ಯಾವುದೋ ಒಂದು ಹೇಳಿಕೆ ಕೊಟ್ಟರು ಸಚಿವಾಗಿ, ಈಗ ನಮಗೇನು ಅದ್ರ ಏನು ನಡೆದೈತಿ, ಏನು ತಗೈತಿ ತನಿಖೆ ಮಾಡಿ ನಾವು ನಿಮ್ಗೆ ಯಾವುದೋ ತನಿಖೆ ಮಾಡಿ ಅದಕ್ಕೆ ಇದು ಮಾಡ್ಕೊಂತ ಮಾಧ್ಯಮ ಕೇಳೋಂಥ ವ್ಯವಸ್ಥೆ ಆಗಬೇಕು. ಇವತ್ತು ಅದು ಇಲ್ಲ, ಅದು ವೈಯಕ್ತಿಕ ಅದು ಇದು ಅಂತ ಹೇಳಿದರು. ಅದು ಮತ್ತೆ ಇಕ್ಕಟ್ಟು ಅವ್ರು ಪರಿಶೀಲನೆ ಮಾಡಿದಾಗ, ಅವ್ರು ಬಂದು ಹೋದಾಗ, ಅವ್ರು ಭೇಟಿ ನೀಡಿದಾಗ, ಇವ್ರೇನು ನಿರಂಜನ್ ಹಿರೇಮಠ ಅವ್ರ ಮನೆಗೆ ಭೇಟಿ ನೀಡಿದಾಗ ಮಾತ್ರ ಸತ್ಯ ಅವ್ರಿಗೆ ಗೊತ್ತಾಯಿತು. ಈ ನಿಮಗಾರ ಸತ್ಯ ಗೊತ್ತಾಗೈತಲ್ಲ, ಮುಖ್ಯಮಂತ್ರಿ ಆಯಿತು, ಇವತ್ತು ಗೃಹ ಸಚಿವರಾಯ್ತು, ಇವತ್ತು ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಆಯ್ತು, ಇವತ್ತು ನಾನಾ ಥರ ಇವತ್ತೇನು HK ಪಾಟೀಲ್ರು ಬಂದಿದ್ದರು ಇವ್ರ ಮನೇಲಿ, ಎಲ್ಲರೂ ಭೇಟಿ ನೀಡಿದ್ದಾರೆ. ಹಾಗೆ ಇವತ್ತು ಮುತಾಲಿಕ ಅವರು ಭೇಟಿ ನೀಡಿದ್ದಾರೆ, ಬಸವನಗೌಡ ಯತ್ನಾಳ್ ಅವರು, ಇನ್ನೂ ಅನೇಕ ನಾಯಕರು ಬರೋದಿದ್ರೆ ಚುನಾವಣೆ ಇವತ್ತು ಸಂದರ್ಭದಲ್ಲಿ ಬರೋದು ಆಗಿರಕ್ಕಲ್ಲ, ಇನ್ನು ಮ್ಯಾಗ ಬಂದು ಭೇಟಿ ಆಗ್ತಿರ್ತಾರೆ. ಹೋರಾಟ ಇನ್ನೂ ದೊಡ್ಡ ಮಟ್ಟದಾಗಿ ಇವ್ರ ಬಗ್ಗೆ ಹೋರಾಟ ಆಗಬೇಕು. ಸ್ನೇಹ ಇವತ್ತು ಏನು ಅವ್ರಿಗೆ ಕೊಲೆ ಆಗೈತಿ, ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಇವತ್ತು ಏನಾಗುತ್ತೆ ಅಂದ್ರೆ ಒಂದು ಗಲ್ಲು ಶಿಕ್ಷೆ ಆಗಬೇಕು ಅಂತ ನಾನು ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರಾಗಿ ನಾನು ಈ ಮೂಲಕ ಹೇಳಬೇಕಾಗುತ್ತಾ.